ನಮಸ್ತೆ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಆ್ಯಕ್ಚುಲಿ ನಾನು ಭಾಗವತ ಪುರಾಣನ ಓದ್ತಾ ಇದ್ದೆ ಇವಾಗ. ಸೊ ಇದರಲ್ಲಿ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಲೈನ್ನ ನೋಡಿದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಾಗವತ ಪುರಾಣ ಬಂದ್ಬಿಟ್ಟು ಅತ್ಯಂತ ಒಂದು ಪ್ರಾಚೀನ ಪುರಾಣವಾದ ಮತ್ಸ್ಯ ಪುರಾಣದಲ್ಲಿ ಕೂಡ ನಮ್ಮ ಭಾಗವತ ಪುರಾಣದ ಬಗ್ಗೆ ಉಲ್ಲೇಖನೇ ಇದೆ. ಅದರಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ, ಯಾರು ಹುಣ್ಣಿಮೆಯ ದಿನ ಈ ಮಹಾಗ್ರಂಥವನ್ನು ದಾನ ಕೊಡುವರೋ ಅವರು ದೇವೋತ್ತಮ ಪರಮ ಪುರುಷನಲ್ಲಿ ಮರಳಿ ಜೀವನದಲ್ಲಿ ಪರಮ ಸಿದ್ಧಿಯನ್ನು ಗಳಿಸುವರು. ಅಂದರೆ ನಾವು ಹುಟ್ಟಿದ ತಕ್ಷಣ ನಮ್ಮ ಗೋಲ್ ಏನಿರುತ್ತೆ, ನಾವು ದೇವರನ್ನ ಧ್ಯಾನ ಮಾಡಬೇಕು. ನಮಗೆ ಕಣ್ಣು, ಬಾಯಿ, ಕಿವಿ, ಕಾಲು, ಕೈ ಎಲ್ಲ ಗಟ್ಮುಟ್ಟಾಗಿ ಇಟ್ಬಿಟ್ಟು ಆ ದೇವ್ರು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತಂದರೆ, ಕಾಯ್ತಾ ಇದ್ದಾನೆ ಅಂದರೆ ಅದರ ಅರ್ಥ ನಾವು ಅವನ್ನ ಸೇವಿಸ್ಲಿ ಅಂತ ಅರ್ಥ. ಸೇವಿಸ್ಲಿ ಅಂದರೆ ಈ ಸೇವೆನೇ ಅಲ್ಲ, ಸೇವೆ ಮಾಡಲಿ ಅನ್ನೋದಕ್ಕೆ ಸೇವಿಸ್ಲಿ ಅಂತ ನಾನು ಕೂಡ ಹೇಳ್ತಾರೆ ಕನ್ನಡದಲ್ಲಿ. ಸೊ ಹಾಗಾಗಿ ಈ ಭಾಗವತ ಪುರಾಣನ ಯಾರು ಹುಣ್ಣಿಮೆಯ ದಿನ ವಿತರಣೆ ಮಾಡ್ತಾರೆ, ದಾನ ಮಾಡ್ತಾರೆ, ಅವರಿಗೆ ಹುಟ್ಟು ಸಾವು ಅನ್ನೋ ಈ ಸೈಕಲ್ ಏನಿರುತ್ತಲ್ವ, ಆ ಸೈಕಲಲ್ಲಿ ತಿರ್ಗಾ ಅವ್ರು ಬೀಳಲ್ಲ. ಆ ಕೃಷ್ಣನ ಪರಮ ಒಂದು ಧಾಮ ಏನಿರುತ್ತೋ ಅಲ್ಲಿಗೆ ಸೇರ್ಬಿಡ್ತಾರೆ ಅಂತಂದು ಅನ್ನೋ ಒಂದು ಉಲ್ಲೇಖನೆ ಭಾಗವತ ಪುರಾಣದಲ್ಲಿ ಹೇಳಿದ್ರು. ಸೊ ಆ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ದಾನಕ್ಕೆ ನಾವು ಏನೇನೋ ಕೊಡ್ತೀವಿ, ಗೃಹ ಪ್ರವೇಶದಲ್ಲಿ ಅಥವಾ ಏನೋ ಒಂದು ಮ್ಯಾರೇಜ್ ಫಂಕ್ಷನಲ್ಲಿ ರಿಟರ್ನ್ ಗಿಫ್ಟ್ಸ್ ಆಗಿ ನಾವು ಏನೇನೋ ಕೊಡ್ತೀವಿ. ಐ ಥಿಂಕ್ ನಾವು ಹಿಂದೂಗಳು ಇದನ್ನು ಸ್ಟಾರ್ಟ್ ಮಾಡಬೇಕು ಅಲ್ವಾ. ಇದೊಂದು ತುಂಬ ಒಳ್ಳೆಯ ಆ್ಯಕ್ಚುಲಿ ಒಂದು ಸಂದೇಶನ ನಮ್ಮ ಭಾಗವತ ಪುರಾಣದಲ್ಲಿ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಮೊದಲನೇ ಸ್ಕಂದದಲ್ಲಿದ್ದೀನಿ. ಇದರ 12 ಬುಕ್ಸ್ ಇರುತ್ತೆ ಆ್ಯಕ್ಚುಲಿ. ಸೊ ಫಸ್ಟ್ ಬುಕ್ಕನ್ನೇ ನಾನು ಇನ್ನೂ ಓದ್ತಾ ಇದ್ದೀನಿ. ಪೇಜ್ ನಂಬರ್ 52 ಅಲ್ಲಿದ್ದೀನಿ. ಸ್ಕಂದ 1 ಅಧ್ಯಾಯ 1 ಓದ್ತಾ ಇರೋದು ನಾನಿವಾಗ. ಇನ್ನು ಮುಂದೆ ನಾನು ಈ ಥರ ಒಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಸ್ಟೇ ಟ್ಯೂನ್. ಹರೇ ಕೃಷ್ಣ.